ಬರಕರೆ ಎಲ್ಲವರು ಇನ್ನೊಬ್ಬರು ಬರೀ ನೋಡಪ್ಪ ಈಗ ಮಾನ್ಯ ಶಾಸಕರಿಗೆ ತಹಸೀಲ್ದಾರ್ ಸಾಹೇಬರು ಹುಟ್ಟುಹಬ್ಬದ ಅಂಗವಾಗಿ ಶುಭಾಶಯವನ್ನು ಸಮರ್ಪಿಸಲಿದ್ದಾರೆ. ಈಗ ಮಾನ್ಯ ಶಾಸಕರು ತಮ್ಮ 80ನೇ ವರ್ಷದ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡುವುದರ ಮೂಲಕ ಅಭಿಮಾನಿಗಳ ಸಮ್ಮುಖದಲ್ಲಿ ಆಚರಿಸಿಕೊಳ್ಳಲಿದ್ದಾರೆ. ಸರ್ ನೋಡ್ರಿ ನಿಮ್ಮ ಕ್ಯಾಮ್ರಾ ನಮ್ಗೆ ಬರ್ತದೆ ಹಿಂಗೆ ತೋರಿ ಕ್ಯಾಮ್ರಾ ಹಿಂಗೆ ತೊಗೊಂಡು ಸಮಸ್ತ ಮಾನ್ಯ ಶಾಸಕರಿಗೆ ಧನ್ಯವಾದಗಳು. ಮಾಡಿ ಅಣ್ಣ ನಾವು ಉದ್ಘಾಟನೆ ಮಾಡಿದ್ದೀವಿ. ಮಾನ್ಯ ಸಿದ್ದರಾಮಯ್ಯ ಅವರ ಕನಸು ಕಾಣಿಸ್ತಾ ಇದೆ. ಯಾರು ಬಡವರು ಪ್ರವಾಸ ಬೀಳಬಾರ್ದು,
5 ರೂಪಾಯಿದಾಗ ನಾಷ್ಟ 10 ರೂಪಾಯಿದಲ್ಲಿ ಊಟ. ಅದೇ ರೀತಿ ದೇವರು ಅನ್ಸುತ್ತೆ ಬಡವರ ಬಗ್ಗೆ ಕಳಕಳಿಯಿಂದ ಅವೆಲ್ಲ 20 ವರ್ಷ ಕಾರ್ಯಕ್ರಮ ತಂದು ಸಾಕಷ್ಟು ಅನುಕೂಲ ಮಾಡಿದರು. ಅದೇ ಕಾಣಿಸಿಟ್ಕೊಂಡು ಇವತ್ತು ಸಿದ್ದರಾಮಯ್ಯ ಇಂದಿರಾ ಕ್ಯಾಂಟೀನ್ ಓಪನಿಂಗ್ ಮಾಡಿದ್ದಾರೆ. ಎಲ್ಲ ಕಡೆ ಮಾಡಿದ್ದೇವೆ. ಇವತ್ತು ಸೇವೆಯಲ್ಲಿ ಓಪನಿಂಗ್ ಮಾಡಿದ್ದೇವೆ. ಕಟ್ಟಡ ತಡವಾಗಿದೆ. ಕಟ್ಟಡ ತಯಾರಾಗೋದ್ರಿಂದ ತಡವಾಗಿದೆ. ಅದಕ್ಕಾಗಿ ಇದನ್ನು ಸದುಪಯೋಗ ಪಡಿಸಿಕೊಂಡು ಬಡವರು ಮಕ್ಕಳು 5 ರೂಪಾಯಿದಲ್ಲಿ ನಾಷ್ಟ 10 ರೂಪಾಯಿದಲ್ಲಿ ಊಟ ಮಾಡಿ ನಮ್ಮ ಶಿವ ನಿಲ್ಲಿಸಬೇಕು. ಒಳ್ಳೆಯ ಕಾರ್ಯಕ್ರಮ. ಇದನ್ನು ಸದುಪಯೋಗ ಮಾಡಿಸ್ಕೊಳ್ಬೇಕು, ಸದುಪಯೋಗ ಮಾಡ್ಕೋಬೇಕು, ಇದರ ಉಪಯೋಗ ತೆಗೆದುಕೊಳ್ಬೇಕು. ನಮಗೆಲ್ಲ ವಿನಂತಿ ಮಾಡಿಕೊಂಡು ನಮ್ಮ ಮಾತನ್ನು ಕ್ಯಾಂಟೀನ್ ಅನ್ನು ಪ್ರಾರಂಭ ಮಾಡಿ ಎಲ್ಲರಿಗೂ ಅವಶ್ಯವಾಗಿ ಅತ್ಯಂತ ಪ್ರೀತಿಯ ವಸ್ತು ಯಾವುದಾದ್ರೂ ಆಗಿದ್ದರೆ 3, ಒಂದು ಜನ, ಒಂದು ಅನ್ನ, ಮತ್ತೊಂದು ಒಳ್ಳೆಯ ಮಾತು. ಈ 3 ಬಹಳಷ್ಟು ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗ್ತವೆ. ಅದನ್ನು ಗುರುತಿಸಿ ಇವತ್ತಿನ ದಿನ ನಮ್ಮ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮೇಟಿ ಸರ್ ಅವರು ಈ ಗ್ರಾಮದಲ್ಲಿ ಕ್ಯಾಂಟೀನನ್ನು, ಅಂದರೆ ನಾವು ಪ್ರಸಾದ ಅಂತ ಕರಿತೀವಿ, ಆಹಾರ ಅಂತ ಕರೀತಾರೆ, ಅನ್ನದಾನ ಅಂತ ಕರೀತಾರೆ, ಒಂದಿಷ್ಟು ಅತಿ ಕಡಿಮೆ ದುಡ್ಡಿನಲ್ಲಿ ನಿತ್ಯ ಅನ್ನದಾನ ಮಾಡ್ತಕ್ಕಂಥ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮೇಟಿ ಅವರು ಈಗಾಗಲೇ ನೆರವೇರಿಸಿದ್ದಾರೆ. ಈಗಾಗಲೇ ಹೇಳಿದಂಗೆ ಯಾವ ಕಾರ್ಯಕ್ರಮದಲ್ಲಿ ಅಧಿಕಾರಿ ವರ್ಗ, ಅವರ ಗೆಳೆಯರ ಬಳಗ, ಅಕ್ಕಂದಿರು ಎಲ್ಲರೂ ಕೂಡ ಭಾಗವಹಿಸಿ ಆಗಲೇ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಮಹತ್ವದ್ದು ಅಂತಂದರೆ ನಿಶ್ಚಿತವಾಗಿ ನಾವೆಲ್ಲ ಭಾಳಷ್ಟು ನಮ್ಗೆ ನೆನಪಿರ್ತದೆ ಇಲ್ಲೋ ಗೊತ್ತಿಲ್ಲ, ಬಹಳ ಪ್ರೀತಿ ಮಾಡೋದು ನಾವು ನೆನಪಿಕೊಳ್ಳೆ ಮಲ್ಕೊಳ್ಳುವಾಗಿ ಹಿಡ್ಕೊಂಡು ಕಾಯಂ ಪ್ರೀತಿ ಮಾಡೋ ವಸ್ತು ಯಾವುದಾದ್ರೂ ಇದ್ರೆ ಅದು ಅನ್ನ ಮಾತ್ರ ಅನ್ನೋದನ್ನು ನಾವು ಯಾವತ್ತೂ ನೆನಪಿಸ್ಕೋಬೇಕಾಗ್ತದೆ. ಕೋಟಿ ಜೇಬಿನಲ್ಲಿದ್ದರೂ ಸಹಿತ ಯಾವುದಕ್ಕೂ ಬರೋದಿಲ್ಲ. ಕೋಟಿ ಜೇಬಿನಲ್ಲಿ ಇಟ್ಕೊಂಡು ಮರುಭೂಮಿಯಲ್ಲಿ ಹೋದಾಗ ಹಸು ಆಯಿತು ಅಂತಂದರೆ ನಮಗೆ ಭಾಳಷ್ಟು ಪ್ರೀತಿ ವಸ್ತು ಯಾವುದಾಗಿ ಕಾಣ್ತದಪ್ಪ ಅಂತಂದರೆ ಅನ್ನ. ಅಂತ ಅನ್ನವನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಈಗಾಗಲೇ ಉದ್ಘಾಟನೆಗೊಂಡಿದೆ. ಇವತ್ತು ವಿಶೇಷವಾಗಿ ಅವರ ಜನ್ಮದಿನವೂ ಸಹಿತ ಜನ್ಮದಿನದ ಒಂದು ಸವಿ ನಡೆಯಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ ಅಂತ ತಿಳ್ಕೊಂಡು ನನ್ನ ಭಾವನೆ. ಅವರು ಇನ್ನೂ 100 ವರ್ಷ ಬಾಳಿ ಬದುಕಿ ಅವರಿಂದ ಇನ್ನೂ ಸಮಾಜಕ್ಕೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಆಗಲಿ, ಅವರ ಶತಮಾನೋತ್ಸವನ ಅದ್ಧೂರಿಯಿಂದ ಮಾಡ್ತಕ್ಕಂಥ ಸುಯೋಗ ದೊರೆಯಲಿ ಎಲ್ಲರಿಗೂ ಅಂತ ತಿಳ್ಕೊಂಡು ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಆ ಗುರು ಕೃಪೆ ಎಲ್ಲರಿಗೂ ಇರಲಿ ಅಂತ ತಿಳ್ಕೊಂಡು ಗುರುನಲ್ಲಿ ಪ್ರಾರ್ಥಿಸಿ ಅದು ಬರ್ರಪ್ಪ.